ಹಾಯ್ ಆಲ್, ವೆಲ್ಕಮ್ ಟು ಮೇಘಾ ಅಡ್ಗೆ ಮನೆ. ಲಂಚ್ಗೆ ಏನ್ ಸಾಂಬಾರಪ್ಪ ಮಾಡೋದು, ಡಿನ್ನರ್ಗೆ ಏನ್ ಸಾಂಬಾರ್ ಮಾಡೋದು ಅಂತ ತಲೆ ಕೆಡ್ಸ್ಕೊತಾ ಇದ್ದೀರಾ? ಹಾಗಾಗಿ ನಾನಿವತ್ತು ನಿಮ್ಗೋಸ್ಕರ ಒಂದು ಸೂಪರ್ ರೆಸಿಪಿನ ತಂದಿದ್ದೀನಿ. ಅದೇ ಮೊಳಕೆ ಕಾಳು ಹುಳಿ ಸಾರು. ಮಾಡೋದು ತುಂಬಾ ಈಸಿ, ಅದೇ ರೀತಿ ಅಷ್ಟೇ ರುಚಿಕರವಾಗಿರುತ್ತೆ. ಮಾಡೋದು ಯಾವ ರೀತಿ ಅಂತ ನೋಡೋಣ. ಒಂದು ಕುಕ್ಕರ್ಗೆ ಮೊಳಕೆ ಕಾಳು, ಒಂದು ಮೀಡಿಯಂ ಸೈಜ್ ಟೊಮೆಟೊ, ಒಂದು ಆಲೂಗಡ್ಡೆ, 2 ಬದನೆಕಾಯಿ, ಸ್ವಲ್ಪ ಉಪ್ಪು, ನೀರನ್ನ ಹಾಕಿ 4 ವಿಷಲ್ನ ಕೂಗಿಸ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಂತ ಮೊಳಕೆ ಕಾಳನ್ನ 1-2 ಸೌಟ್ನ ಎತ್ತಿ ಸೈಡ್ಗೆ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇಯಿಸಿಟ್ಕೊಂಡಂತ ಮೊಳಕೆ ಕಾಳು, 1.5 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಈಗ ಒಗ್ಗರಣೆಗೆ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈಗ ಇದಕ್ಕೆ ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಅದಾದ್ಮೇಲೆ ರುಬ್ಬಿಟ್ಕೊಂಡಂತ ಮಸಾಲೆನ ಹಾಕಿ 1-2 ನಿಮಿಷ ಕುದಿಸ್ಕೊಂಡು ಅದಾದ ನಂತರ ಈಗ ಬೇಯಿಸ್ಕೊಂಡಂತ ಮೊಳಕೆ ಕಾಳನ್ನ ಹಾಕಿ ಸ್ವಲ್ಪ ಹುಣಸೆ ರಸನ ಹಾಕಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ 5-6 ನಿಮಿಷ ಕುದಿಸ್ಕೊಂಡ್ರೆ ರುಚಿಕರವಾದ ಹೆಲ್ದಿ ಮೊಳಕೆ ಕಾಳು ಹುಳಿ ಸಾರು ರೆಡಿ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೇಘಾ ಅಡ್ಗೆ ಮನೆ. ಥ್ಯಾಂಕ್ ಯು.